ನಿನ್ನ ಹೊರತಾಗಿ ನನಗೆ ಗತಿ ಯಾರು ತಂದೆ? ನನ್ನ ಕೈ ಹಿಡಿದ ಪತಿಗಳಾದರೂ ನನ್ನನ್ನು ಜೂತದಲ್ಲಿ ಪಣವಾಗಿಟ್ಟು ಸೋತರು. ಇನ್ನು ಆ ದುರ್ಯೋಧನನ ರಾಜಸಭೆಯಲ್ಲಿ ಅಪಮಾನವನ್ನು ಹೊಂದಿದೆನು. ಕದ್ದ ಕಳ್ಳಿಯಂತೆ ಕಾಡಿಂದ ಕಾಡಿಗೆ ಅಲೆದದ್ದಾಯಿತು. ಇನ್ನಾದರೂ ನೆಮ್ಮದಿಯಿಂದ ಇರೋಣವೆಂದರೆ ಹೆಚ್ಚೆ ಹೆಚ್ಚಿಗೂ ನೋವು. ಅಯ್ಯೋ, ಈ ದ್ರೌಪದಿ ಹಣೆಯಲ್ಲಿ ಏನೆಂದು ಬರೆದಿರುವೆ ಪರಮಾತ್ಮ. ಪಾಂಚಾಲಿ, ಪಾಂಚಾಲಿ, ಇವಳು ಏಕೆ ಈ ರೀತಿ ಚಿಂತಾಮಗ್ನಾಗಿರುವಳು? ಏಕೆ ಚಂದಿಗೆ ದುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಪರಮ ಸದ್ಗುಣಿ, ಈ ಪರಮ ಸದ್ಗುಣಿ. ಪಾಂಚಾಲಿ ಪರಮ ಸದ್ಗುಣಿ, ಈ ಪರಮ ಸದ್ಗುಣಿ. ತೊಡಮುರಿದು ಮುದ ತರುವೆ ಪಾಂಚಾಲಿ, ಹನುಮನಂದರವರಲ್ಲಿ ಒಲಿಸಲು ಬಿಡದರಗಳು, ಹನುಮನಂದರವರಲ್ಲಿ ಒಲಿಸಲು ಬಿಡದರಳು. ಕೊನತಟ್ಟಿ ಎದಮೆಟ್ಟಿ ಪುಡಿಬುಟ್ಟಿ ಕೊಲ್ಲುವೆ, ಕೊನತಟ್ಟಿ ಎದಮೆಟ್ಟಿ ಪುಡಿಬುಟ್ಟಿ ಕೊಲ್ಲುವೆ. ಏಕೆ ಚಿಂತಿತೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಪರಮ ಸದ್ಗುಣಿ, ಈ ಪರಮ ಸದ್ಗುಣಿ. ಅರಣ್ಯವಾಸ ಭವನೆಯ ಮರೆಯುವನ್ನೇ ಪ್ರಿಯತಮೆ, ಅರಣ್ಯವಾಸ ಭವನೆಯ ಮರೆಯುವನ್ನೇ ಪ್ರಿಯತಮೆ. ಅಪರ್ಧನ ವಂಚನೆ ಹೃದಯವನ್ನು ಅಪರ್ಧನ ವಂಚನೆ ಹೃದಯವನ್ನು ತಟ್ಟಿ ಎದಮೆಟ್ಟಿ ಮುಡಿಗುಟ್ಟಿ ಕೊಲ್ಲುವೆ, ಕೊನತಟ್ಟಿ ಎದಮೆಟ್ಟಿ ಮುಡಿಗುಟ್ಟಿ ಕೊಲ್ಲುವೆ. ಏಕೆ ಚಿಂತಿಗೆ ಧ್ರುಪದ ನಂದಿನಿ, ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ, ಪರಮ ಸದ್ಗುಣಿ, ಈ ಪರಮ ಸದ್ಗುಣಿ. ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಹೇಳುತ್ತಿರುವೇಕೆ? ನಾನೇನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ ಸ್ವಾಮಿ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ ಹಲವು ಕಾರಣಗಳಿರು. ನೀವಾದರೂ ಪುರುಷರು, ನಿಮ್ಮನ್ಯಾರಾದರೂ ವಾಕ್ಯಗಳಿಂದ ಮಾತನಾಡಿದರೆ ಅವರಿಗೆ ತಕ್ಕ ಪ್ರತಿಕಾರವನ್ನು ಮಾಡಿರಿ. ಆದರೆ ಸ್ತ್ರೀಯರ ವಿಚಾರವು ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಪಾಂಚಾಲಿ, ಪರಾಧೀನ ಸ್ತ್ರೀ ಜಾತಿಯನ್ನು ಏಕೆ ಸೃಷ್ಟಿಸಿದೆ ದೇವ? ಸ್ತ್ರೀಯರ ಪರಾನೀತಿಯು ನಮ್ಮ ಸಮಾಜ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಆಹಾ, ಋಷಿಗಳ ಆಜ್ಞೆ ಸಾರ್ಥಕವಾಯಿತು. ಕೈದ ಪತ್ನಿಯನ್ನು ಜೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರೆ ಪತಿಗಳು ತಪಸ್ಸು ಮಾಡಿಕೊಳ್ಳಬೇಕು. ಅಣ್ಣನ ಒಂದು ದಿನದ ವಿವೇಕದಿಂದಾದ ಈ ನಿಂದನೆಯೋ ನಾವು ಸಾಯುವರು ನಮ್ಮನ್ನು ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನನ್ನು ಎಷ್ಟು ಸಾರಿ ಬೇಡಿಕೊಂಡಿದ್ದೇನೆ. ಅದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಆದರೆ ಈ ದಿವಸ ನೀನು ಏಕೆ ಹೀಗಾಗಿರುವೆ ಅದನ್ನು ನನಗೆ ತಿಳಿಸಬಾರದು. ಹೇಳುವೆನು ಪ್ರಾಣೇಶ್ವರ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೆ ಏನು? ಎಷ್ಟಾದರೂ ನೀವು ಅಣ್ಣನ ಆಜ್ಞಾಧಾರಕರಲ್ಲವೇ? ಬೇರೆ ಅದು ಹಿಂದಿನ ಮಾತು. ಈಗ ನಾನು ಯಾರ ಆಜ್ಞಾಧಾರಕರು ಅಲ್ಲ. ಹಾಗಾದರೆ ಹೇಳುವೆ ಕೇಳಿ ಪ್ರಾಣೇಶ್ವರ. ಈ ದಿನ ನಾನು ದೇವಿಯ ದರ್ಶನಕ್ಕೆಂದು ಹಸ್ತಿನಾಂಬಿಕೆ ಮಂದಿರಕ್ಕೆ ಹೋಗಿದ್ದೆನು. ಅಲ್ಲಿಗೆ ಆ ದುರ್ಯೋಧನನ ಧರ್ಮಪತ್ನಿಯಾದ ಭಾನುಮತಿ ಸಹ ಬಂದಿದ್ದಳು. ಅವಳು ನನ್ನನ್ನು ನೋಡಿ
ಇನ್ನೇನು ಸಂಧಿ ಆಗುವುದು. ನನ್ನ ಪತಿಗಳು ನಿನ್ನ ಪತಿಗೆ 5 ಗ್ರಾಮವನ್ನು ದಾನವಾಗಿ ನೀಡುವರು. ಆಗಲಾದರೂ ಈ ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟು ಎಂದು ನನ್ನನ್ನು ನೋಡಿ ನಗುತ್ತಾ ಅಪಹಾಸ್ಯ ಮಾಡಿದಳು ಸ್ವಾಮಿ, ಅಪಹಾಸ್ಯ ಮಾಡಿದಳು. ಪಾಂಚಾಲಿ, ದುರ್ಯೋಧನ ಸಂದೇಶವೇ ಅದರ ಉದ್ದೇಶವು ದುರ್ಯೋಧನನ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದ್ರೆ ನನ್ನ ಸಂದೇಹವೂ ನಿಶ್ಚಯವಾಯಿತು. ಯಾರು ರಾಯಭಾರಕ್ಕೆ ಹೋಗಿರುವವರು? ಮತ್ತಿನ್ನಾರು, ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನು. ಶ್ರೀಕೃಷ್ಣ ಪರಮಾತ್ಮರೇ, ನಿಮ್ಮಣ್ಣನೇ? ಗೋಪಿಕಾಂಗಿನಿಯ ವಿಲಾಸ ವಿಭ್ರಮಗಳಲ್ಲಿ ಮಗ್ನನಾದ ಆ ಯದುಪತಿಯು ಯುದ್ಧವನ್ನೇನು ಮರೆಯುವ ಸಹಜ. ಅರ್ಜುನನು ದ್ವಾರಕಿಂದ ಹಿಂದಿರುವಾಗಲೇ ಹೀಗಾಗಬಹುದೆಂದು ನಾನು ನಿಲ್ಲಿಸಿದ್ದೆ. ಪಾಂಚಾಲಿ, ಹಾಗಾದ್ರೆ ಭಾನುಮತಿಗೆ ನೀನೇನೆಂಬುದಾಗಿ ಉತ್ತರವನ್ನು ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆ. ಏನೆಂದು? ಹೇಳೈ ಭಾನುಮತಿ, ಕಟ್ಟಿರುವ ಈ ನಿನ್ನ ಮುಡಿಯನ್ನು ಬಿಚ್ಚಿಸುವ ತನಕ ಬಿಚ್ಚಿರುವ ಈ ನನ್ನ ಕೇಶವನ್ನು ಕಟ್ಟುವುದಿಲ್ಲವೆಂದು. ಭಲೆ ಭಲೆ ಬಾಪು, ಭಲೆ. ಪಾಂಚಾಲಿ, ನೀನು ನಮ್ಮ ಸಂಗಡ ಕದನವಾಡುವುದರಲ್ಲಿಯೇ ನಿನ್ನ ಚತುರ್ಥಿಯನ್ನು ಮುಗಿಸಿದೆ ಎಂದು ನಾನು ತಿಳಿದಿದ್ದೆ. ಸ್ವಾಮಿ, ನಿಮಗೆ ನೆನಪಿದೆಯೇ? ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ನೋಡಿ ಇದು ಆ ಕುರುಕುಲದ ಕರಾಳ ರಾತ್ರಿ ಎಂದು ನನ್ನೊಡನೆ ತಿಳಿಸಿದಿರಿ.
ನೆನಪಿದೆ ತಾನೇ? ಪಾಂಚಾಲಿ ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುವಲ್ಲವೇ? ಪ್ರತಿಜ್ಞೆ ಮಾಡಿದರೆ ಸಾಲದು. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ನಾನಲ್ಲ. ಹೇಳುವುದು ಮಾತ್ರವಲ್ಲ, ಹೇಳಿದಂತೆ ನಡೆದುಕೊಂಡರೆ ನಮಗೂ ಸಹ ಸಂತೋಷ. ಪಾಂಚಾಲಿ ನನ್ನನ್ನು ಕೆಲಸಬೇಡ, ನನ್ನನ್ನು ಕೆಲಸಬೇಡ. ತೋಳ ಗೌರವನ ಬಾಳ ಗೆಲ್ಲಿಸುವೆ ತೋಳ ಗೌರವನ ಬಾಳ ಗೆಲ್ಲಿಸುವೆ ತಾಳ ತಾಳುವೆ ಜನಪತಿಯೇ ಸೈನಿತೆ ದುರದನು ಸೈನಿತೆ ದುರದನಿಗಲೇ ಗುರುಕುಲಗಲ್ಲ ದುರದನಿಗಲೇ ಗುರುಕುಲಗಲ್ಲ ಸದಮಡಿವೇನು ಕಾಂತೆಯೇ ಸದಮಡಿವೇನು ಕಾಂತೆಯೇ ಗುರುಳ ಗೌರವನ ತೆಗೆದು ಬಗೆದುನ ಗುರುಳ ಗೌರವನ ತೆಗೆದು ಬಗೆದುನ ಸೈನಿತೆ ದುರದನು ಸೈನಿತೆ ಪಾಂಚಾಲಿ ನನ್ನನ್ನು ಕೆಲಸಬೇಡ. ಈಗ ನಾನು ಯಾರ ಅಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವರು ಸಂಧ್ಯಾ ಪ್ರಸ್ತಾಪದಲ್ಲಿ ನಾನು ಯುದ್ಧವನ್ನು ಆತುರದಿಂದ ನಿಲ್ಲಿಸುತ್ತೇನೆ. ಧರ್ಮ ಪರಾಯಣನಾದ ಯುಧಿಷ್ಠಿರನು ನನ್ನ ವೈರಿ ದುರ್ಯೋಧನಂತ ಅಪರಾಧಗಳನ್ನು ಕ್ಷಮಿಸಬಹುದು. ನಾನು ಮಾತ್ರ ಶ್ರಮಿಸುವುದಿಲ್ಲ, ನಾನು ಮಾತ್ರ ಶ್ರಮಿಸುವುದಿಲ್ಲ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಪ್ರಸ್ತಾಪವನ್ನು ತಿಳಿದು ಕೇಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಅದನ್ನು ಸಮಾಧಾನಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಈ ಸಾರಿ ಇವನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತೋರುತ್ತಿರುವುದು. ಜಗತ್ತಿನ ಸುಖ ದುಃಖಗಳಿಗೆ ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಆದ್ದರಿಂದ ಅರ್ಜುನ, ಕೌರವರೊಡನೆ ಯುದ್ಧಕ್ಕಿಂತಲೂ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡಲು ನನಗೂ ಒಂದೊಂದು ಬಾರಿ ವಿಶ್ವಾಸವೆನಿಸುವುದು. ಭೀಮಸೇನ, ಬಿಡು ಕೋಪವ ಮನದೆ, ತನುಜ ಬಿಡು ಕೋಪವ ಮನದೆ. ಬಿಡು ಕೋಪವ ಮನದೆ, ತನುಜ ಬಿಡು ಕೋಪವ ಮನದೆ. ದುಡುಕಿ ಸಮರ ಬಯಸುವುದನು ಚಿತ್ತ, ದುಡುಕಿ ಸಮರ ಬಯಸುವುದನು ಚಿತ್ತ. ಬಿಡು ಕೋಪವ ಮನದೆ, ತನುಜ ಬಿಡು ಕೋಪವ ಮನದೆ. ಮಡದಿ ಪಂಚಾಲಿಯ ತಿರುಮುಡಿ ಚಾಪವು ಸಂಗಾನದ ಕೆರಳಿಸದಿರುವೆ. ಮಡದಿ ಪಂಚಾಲಿಯ ತಿರುಮುಡಿ ಚಾಪವು ಸಂಗಾನದ ಕೆರಳಿಸದಿರುವೆ. ತಳಿದವರು ಬಾಲಿಹರು ಎನ್ನುವ, ತಳಿದವರು ಬಾಲಿಹರು ಎನ್ನುವ ಹಿರಿಯರ ವಾಣಿಯ ಬಯಸುವುದು, ಹಿರಿಯರ ವಾಣಿಯ ಬಯಸುವುದು. ಬಿಡು ಕೋಪವ ಮನದೆ, ಬಿಡು ಕೋಪವ ಮನದೆ. ಭೀಮಸೇನ, ಇದೇನು ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಕೋಪಗೊಂಡಿರುವನು? ಏಕೆ ಪ್ರಾಣೇಶ್ವರ, ಈ ನನ್ನ ಬಿಚ್ಚದ ವಿರುಕೂದಲು ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕೊಡಬಲ್ಲದಲ್ಲವೇ? ಅಗ್ರಜ, ಸರಿಯಾದ ಸಮಯಕ್ಕೆ ಬಂದಿರುವುದು. ನನಗೆ ಯಾರಲ್ಲಿ ಕೋಪವಿಲ್ಲ.
ಅರ್ಜುನನ ಸಮ್ಮುಖದಿಂದ ನಿನಗೊಂದು ಮಾತನ್ನು ಹೇಳಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ಈಗಲೇ ಹೇಳಿಬಿಡುವನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸವೃತ್ತಿಯನ್ನ ಪಾಂಡವರ ಕಳಕವೆಂದು ಭಾವಿಸುವನು. ಕಂಡವನ ಮನ ಬಾಗಿಲಲ್ಲಿ ಸಂಧಿಯಾಚನ ಮಾಡಲು ಆ ಪಾಂಡು ರಾಜೇಂದ್ರನು ನಮ್ಮನ್ನು ಪುತ್ರರಾಗಿ ಪಡೆಯಲಿಲ್ಲ. ಇದು ನಿಮಗೆ ಸಹ್ಯವಾಗಿ ಕಾಣಬಹುದು. ನಾನಿದನ್ನು ಒಂದು ಗಳಿಗೂ ಸಹಿಸುವುದಿಲ್ಲ. ಯುದ್ಧಕ್ಕಾಗಿ ನಿಮ್ಮೊಂದಿನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಇನ್ನು ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು. ಗುರುಕುಲವನ್ನು ಸಮೂಲವಾಗಿ ನೀವು ನಿಶ್ಚಿತರಾಗಿ ಸಂಧಿಯ ಪ್ರಸ್ತಾಪದಲ್ಲೇ ತೊಡಗಿ ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವನು. ಸಹೋದರ, ನಿನ್ನ ಕೋಪವನ್ನು ತಡೆಯುವ ಶಕ್ತಿ ನನ್ನಲ್ಲಿಲ್ಲ. ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತ ದೊಡ್ಡವನು. ಅವನ ಮಾತುಗಳಿಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳಿದೆ ಪಾಂಚಾಲಿ? ಆಹಾ, ಧರ್ಮವೆಂದು ಅಂಬಲಿಸುತ್ತಾ ಕ್ಷತ್ರಿಯ ಧರ್ಮವನ್ನೇ ಮರೆತಂತೆ ಕಾಣುತ್ತಿದೆ ಈ ನಮ್ಮ ಧರ್ಮಪ್ರಭು. ಏನಿ ಕೋಲಾಹಲ? ಜಯ ಜಯ ಕೃಷ್ಣ. ಅರ್ಜುನ, ಇನ್ನು ನಾನು ಹೊರಡುವೆನು. ನಿಮ್ಮ ಸಂಧಿಯ ಫಲಾಫಲಗಳು ಕೇಳುವುದರಿಂದ ನನಗಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷದ ಪುರಸ್ಕಾರವೂ ನಿಮಗಿರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ಮಾತ್ರ ನನಗಿರಲಿ. ಪ್ರಾಣೇಶ್ವರ, ಸ್ವಲ್ಪ ತಡೆ. ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮರು ಇತ್ತಲೇ ಬರುತ್ತರು. ಮೊದಲು ಅವರ ವಿಚಾರ, ಆ ನಂತರ ನಿನ್ನ ಮನಸ್ಸಿನಂತೆ ನಡೆಯುವುದು. ಸ್ವಾಮಿ, ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ನಮಸ್ಕರಿಸುವೆನು. ವಿಜಯಶಾಲಿಯಾಗು ತಂಗಿ. ವಾಸುದೇವ, ಭೀಮಸೇನ, ನನ್ನದು ಒಂದು ನಮಸ್ಕಾರವಿರಲಿ. ನಿನಗೂ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು ಸ್ವಾಮಿ? ಹೋದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಿಧವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನೇ ಬಂದು ನನ್ನನ್ನು ಬಹುವಿಧವಾಗಿ ಉಪಚರಿಸಿದನು. ಬರೀ ಸಂಧಿಯ ವಿಚಾರವಷ್ಟೇ ನಡೆಯಿತು ಧರ್ಮನಂದನ. ಯಾಜ್ಞಸೇನಿ, ಇನ್ನು ನಾನು ಹೊರಡುವೆನು. ಪ್ರಾಣೇಶ್ವರ, ಅವರ ಇಚ್ಛೆಯಂತೆಯೇ ಅವರು ನಡೆಯಲಿ. ನನಗೆ ತೋರಿದನು ನಾನು ಮಾಡುವೆನು. ಪ್ರಾಣೇಶ್ವರ, ಶಾಂತರಾಗಿ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆ ಮುಗಿಯುವುದು. ಯದುಪತಿ, ಮುಂದೆ ಏನಾಯಿತು? ಧರ್ಮನಂದನ, ರಾಜಸಭೆಯಲ್ಲಿ ಎಲ್ಲವೂ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ವಾಸುದೇವ, ಭಾವ, ರುಕ್ಮಿಣೀಪತಿ, ನಾನಿನ್ನು ತಡೆಯಲಾರೆ. ನಿನ್ನ ಸಮಸ್ಯೆ ಮಾತ್ರ ನನಗೆ ಬೇಡ. ಅಗ್ರಜನ ಆಜ್ಞೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ಕೆ ಹೇಳು. ಭೀಮಸೇನ, ನಾನು ಹೋಗಿದ್ದು ಅದಕ್ಕಾಗಿಯೇ ಅಲ್ಲವೇ? ಈಗ ತಿಳಿಯಿತು ನಿನ್ನ ಅಭಿಮತವು. ಅಜ್ಞಾತವಾಸ ನೆಪದಿಂದ ಅರ್ಜುನನು ಬಳದೊಟ್ಟನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರೂ ಬಳಸಲು ಹವಣಿಸ್ತಿರುವಿಯ ಯಾದವಾಗ್ರಣಿ, ನಿನಗಿಷ್ಟೊಂದು ಆಕ್ರೋಶ ಬೇಕೆ? ಸಾವಧಾನ. ಈ ಸ್ವಾಭಿಮಾನ ಶೂನ್ಯ ಸಂಧಾನವನ್ನೇ ಈ ಚಂಡ ಭೀಮಸೇನ, ನಿನಗಿಷ್ಟೊಂದು ಕೋಪವೇ? ನಿನಗೆ ಅತ್ಯಂತ ನಿಕಟವಾದ ಸಂಬಂಧ ಹೊಂದಿರುವುದು. ಕೃಷ್ಣ, ಮುಂದೇನಾಯಿತು? ರಾಜಸಭೆಯಲ್ಲಿ ನಾನು ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರೆಲ್ಲರೂ ಒಪ್ಪಿದರು. ಒಪ್ಪತಕ್ಕ ಮಾತು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗೆ ಇಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆ ಕೇಳಬೇಕೆಂಬುದು ನಿಮ್ಮ ಹೆಚ್ಚಾಗಿತ್ತು. ಅದನ್ನು ಸಾಧಿಸಿದೆ ಕೃಷ್ಣ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೋಡು, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದರೆ ನಿನ್ನ ಸೇಡನ್ನು ತೀರಿಸುವೆನು. ಭೀಮಸೇನ,
ನಿಜವಾಗಿಯೂ ನೀನು ಹಿಡಿಂಬಾಪತಿಯೇ ಸರಿ. ಇಷ್ಟು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯನ್ನು ಆಳುವುದು ಹೇಗೆ ಸಾಧ್ಯ? ಕೃಷ್ಣ, ನನ್ನನ್ನು ಸುಮ್ಮನೆ ಕಾಡಬೇಡ. ಸಾವಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಈ ಸಂಧ್ಯಾ ಪ್ರಸ್ತಾಪವು ನನಗೊಪ್ಪದು. ನಿಲ್ಲಯ್ಯ ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳುಹಿಸಿರುವನು. ಏನು ಹೇಳಿದೆ ಕೃಷ್ಣ, ಮತ್ತೊಮ್ಮೆ ಹೇಳು. ಆ ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ದುರ್ಯೋಧನ ಸಂದೇಶ. ಅದರ ಉದ್ದೇಶವೂ ಸಂಧಿ ಅಲ್ಲ. ಕೃಷ್ಣ, ಹೇಳುವ ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನೀನು ನನ್ನ ಬಳಿಯಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಅದು ಸಾಧ್ಯವಿಲ್ಲ. ನಿಂತಿದಂತಲೇ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳದ ಹೊರತು ಕೃಷ್ಣ, ಈ ಪರಿಹಾಸ ಬೇಕೆ? ಇದು ಪರಿಹಾಸ್ಯವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ನನ್ನನ್ನು ಕಂಡರೆ ಕೃಷ್ಣನಿಗೂ ಭಯ? ಈ ಗದೆಯನ್ನು ಕ್ಷಣಕಾಲ ದೂರವಾಗಿಟ್ಟು ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ತಿಳಿಸುತ್ತೇನೆ. ಪಾಂಚಾಲಿ, ಕೃಷ್ಣನು ಹೇಳಿದ ಹಾಗೆ ಅದಲ್ವಾ? ಅರ್ಜುನ, ತೆಗೆದುಕೋ ಈ ಗದೆಯನ್ನು. ಕ್ಷಣಕಾಲ ಹಿಡಿದಿರು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ಅಣ್ಣ, ತೆಗೆದುಕೋ ಈ ಹಗ್ಗವನ್ನು. ಈ ಹಗ್ಗದಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ ಅಣ್ಣ? ಇದು ಪರಿಹಾಸ್ಯವಲ್ಲ ಸಹೋದರಿ. ನೀನು ಶತ್ರುಗಳ ಹೆಡಮುರಿ ಬಿಡಿಸುವುದರಲ್ಲಿ ನೀನು ಮಹಾ ಪಂಡಿತೆಯಂತೆ. ಅದರಂತೆಯೇ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೆಯೋ ನೋಡೋಣ. ಭೀಮಸೇನ, ನಿನಗೆ ಪ್ರಿಯವಾದ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಸುಮ್ಮನಿರು. ಕ್ಷಣಕಾಲ ಮಾತ್ರ ವಾಸುದೇವ. ಆಗಲಿ. ಪಾಂಚಾಲಿ, ಕೃಷ್ಣನು ಹೇಳಿದ ಹಾಗೆ ನನ್ನ ಕೈಗಳನ್ನು ಬಂಧಿಸು.
ಕೇಳಿರಿ. ಭೀಮಸೇನ, ಯಾಜ್ಞಸೇನಿ, ಧರ್ಮನಂದನ, ಕಿರೀಟಿ, ಹೀಗೆ ಕೇಳಿರಿ. ಹಿಂದು ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಹಿಂದಿನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಏನು ಹೇಳಿದ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿದರೆ ಯಾರು ಯಾರು ದುರಾತ್ಮರು? ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು, ದುರಾಚಾರಿಯಾದ ದುಶ್ಯಾಸನನು ಕಾರ್ಯ ಮಾಡಲೆತ್ತಿಸನು. ಇಂತಹ ಮಹತ್ ಕಾರ್ಯವು ಅವರಿಗಲ್ಲದೆ ಮತ್ತಾರಿಂದ ಸಾಧ್ಯ? ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತದಿಂದ ದುರ್ಯೋಧನ ದುರಾಭಿಮಾನವು ಶಿಖರವನ್ನು ಬಿಡಿಸು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವ ಅಗ್ರಣಿಯನ್ನು, ದೊಡ್ಡವರ ರಾಯಭಾರಿಯನ್ನು, ಆ ಕುನ್ನಿ ಕೌರವವನ್ನು ಈ ರೀತಿ ಅಪಮಾನಪಡಿಸುತ್ತಾನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲದೆ ಆ ದುರ್ಯೋಧನನು ಸಂಧಿಗೆ ನೀಡಿದ ಉತ್ತರವನ್ನು ಕೇಳಿ. ದುಡುಕುತ ನುಡಿದ ಕೌರವನು ಹಿಡಿಂಬ ಪತಿಯೇ ಕೇಳು. ಮಾತ್ರವಲ್ಲದೆ ಆ ದುರ್ಯೋಧನನು ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ಆ ದರ್ಪಾಂಧನು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ತದದಲ್ಲಿ, ವೀರರಥಿಕರ ಘೋಷದಲ್ಲಿ ಎಂದು ತಿಳಿಸಿದನು. ಈ ಸಂದೇಶವೇನು? ಈ ಸಂದೇಶಕ್ಕೆ ನಮಗಿನ್ನು ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ವಿಫಲವಾಗಿ ಮುಂದೆ ಬಂದು ನಿಂತಿರುವುದು ಯುದ್ಧ. ಶ್ರೀಕೃಷ್ಣ ಪರಮಾತ್ಮ, ನೀನು ತಿಳಿದಿರುವೆ, ನಾನು ಯುದ್ಧವನ್ನು ಅಪೇಕ್ಷಿಸಿದವನಲ್ಲವೆಂದು. ಹಾಗಾಗಿ ಈ ಸಂಧಿಗಾಗಿ ಇಷ್ಟೊಂದು ಸರ್ವ ಪ್ರಯತ್ನವನ್ನು ಮಾಡುತ್ತಿರುವನು. ಯಾಜ್ಞಸೇನಿ, ನನ್ನ ಕೈಗಳನ್ನು ಬಿಡಿಸು, ನನ್ನ ಕೈಗಳನ್ನು ಬಿಡಿಸು. ಏಕೆ ನೀನು ಬಿಡಿಸುವುದಿಲ್ಲವೇ? ನೀನೆಲ್ಲಿ ಬಿಡಿಸುವೆಯೇ? ನನ್ನ ಆಜ್ಞಾಧಾರಿಣಿ ವಾಸುದೇವ, ಅಗ್ರಜ, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆಯಾ? ಧರ್ಮದ ಗೊಡ್ಡು ಅರ್ಜುನ, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆಯಾ? ನಪಂಸಕ ವಾಸುದೇವ, ಪರಮಾತ್ಮ, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವಯ್ಯಾ? ಕಪಟ ನಾಟಕದ ಸೂತ್ರಧಾರಿ ಯಾಜ್ಞಸೇನಿ, ಮತ್ತೊಮ್ಮೆ ಕೇಳಿವೆ, ನೀನಾದ್ರೂ ನನ್ನ ಕೈಗಳನ್ನು ಬಿಡಿಸು. ಸಮಯ ಸಾಧಕಿ, ಹೇಳ ಹೇಳ, ನೀವ್ಯಾರು ನನ್ನ ಕೈಗಳನ್ನು ಬಿಡಿಸಬೇಡ, ನನ್ನ ಕೈಗಳು ನಾನೇ
ವಾಸುದೇವ, ಅಗ್ರಜ, ಧನಂಜಯ, ರಾಜ್ಯಸೇನಿ ಎಲ್ಲರೂ ನನ್ನ ಮಾತನಿಗೆ ಬಂದಿದ್ದನ್ನು ಕೇಳಿರಿ. ಆದಿನ ದುರ್ಯೋಧನ ಒಡ್ಡೋಲಕದಲ್ಲಿ ನಮ್ಮ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನದ ಅಪಮಾನ ಹೊಂದಿ ಕಣ್ಣಿರುತ್ತಾ ಮುಕ್ತ ಕೇಶಿಯಾಗಿ ನಿಂತಿದ್ದ ಈ ಪಾಂಚಾಲ ರಾಜ್ಯದ ಸಂದರ್ಭದಲ್ಲಿ ನಾನೇ ಪ್ರತಿಜ್ಞೆಯನ್ನು ಮಾಡಿದನು. ಪುನಃ ಯುದ್ಧವು ಸಂತವಾಗುವ ಮೊದಲೇ ಪುನಃ ಪ್ರತಿಜ್ಞೆಯನ್ನು ಮಾಡಿದನು. ಪರ್ವತ ಧರೆಗೆ ಜರುಗು ಬೀಳಲಿ, ಪರ್ವತ ಧರೆಗೆ ಜರುಗು ಬೀಳಲಿ, ಸಪ್ತಸಾಗರಗಳ ಜಲಯ ಬತ್ತಲಿ, ಆ ಗಾಂಧಾರಿ ಗರ್ಭದ ಜನಿಸಿದ 101 ಜನ ಮಕ್ಕಳು ಸಂಹರಿಸದಿದ್ದರೆ ಭೀಮಸೇನನೇ ದ್ರುಪದ ದುರ್ಯೋಧನನ ತೊಡೆಯ ಮುರಿದೋ, ದುರ್ಯೋಧನನ ತೊಡೆಯ ಮುರಿದೋ, ದುಶ್ಯಾಸನ ಬಿಸಿಯ ರಕ್ತದಲ್ಲಿ ನಿನ್ನ ಬಿಚ್ಚಿದ ಮುಡಿಯನ್ನು ಗಟ್ಟಿಸುವೆನು. ಇದಕ್ಕೆ ಶ್ರೀಕೃಷ್ಣ ಪರಮಾತ್ಮನ ಪಾದವೇ ಸಾಕ್ಷಿ. ದ್ರುಪದ ವಾಸುದೇವ, ಪುನಃ ನನ್ನ ಪ್ರತಿಜ್ಞೆಯನ್ನು ಕೇಳಿರಿ. ಆ ದುರ್ಯೋಧನ 99 ಮಂದಿ ಅಣ್ಣ ತಮ್ಮಂದಿರನ್ನ ಈ ನನ್ನ ಕಥೆಯಿಂದ ಒಂದೇ ಹೇಡಿಗೆ ತುಂಡರಿಸಿ ಅವರ ರುಂಡ ಮುಂಡಗಳನ್ನು ಚಂಡಾಡಿಸಿ, ಅದು ಅಲ್ಲದೆ ಆ ದುರುಳ ದುಶ್ಯಾಸನ ಹೃದಯವನ್ನು ಈ ನನ್ನ ಕಥೆಯಿಂದ ಬಗೆದು ಅವನ ಹೃದಯದಿಂದ ಬರುವ ಬೊಗಸು 7 ರಕ್ತದಿಂದ ಒಡೆದಿ ಪಾಂಚಾಲಿ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು. ಅದು ಅಲ್ಲದೆ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಕಥೆಯಿಂದ ಒಂದೇ ಏಟಿಗೆ ತುಂಡರಿಸಿ ಅವನ ರಾಜ ಕಿರೀಟವನ್ನು ನನ್ನ ಹೆಡಗಾಲಿಂದ ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಪ್ರತಿಜ್ಞೆ. ಪಾಂಚಾಲಿ, ನಡಿ ನಡಿ, ಇಲ್ಲಿ ಒಂದು ಕ್ಷಣವೂ ನಿಲ್ಲಲಾಗದು.